ಮಾಡಿದ್ದಲ್ಲ ಮಾಡಿದ್ದಿಲ್ಲ. ಏನ್ ಲೆಗ್ ಪೀಸ್ ಯಾವಾಗ ಕೊಟ್ಟಿದೆ? ಬರೀ ಸೇರ್ವಾಗಿ ಗ್ರೇವಿ ಹಾಕೋದ್ರೆ ಹೆಂಗಣ ಆಗ್ಬಿಟ್ಟ? ಆಲೂಗೆಡ್ಡೆ ಗ್ರೇವಿ ಇನ್ ಯಾವ್ದು ಅಲ್ಲ. ಟೀಮ್ಗೋಸ್ಕರ ಹಂಗ್ ಮಾಡ್ಬೇಕು. ನಾನ್ ಕೊಡಲ್ಲ. ನಾನು ಟೀಮ್ಗೋಸ್ಕರನೇ ಆಟ ಆಡ್ತೀನಿ. ನಾವು 3 ಜನ ಒಂದ್ ಟೀಮ್. ಈಗ ಅಂದ್ರೆ ಚಿಲ್ಲಿ ಹಾಕಿರೋದಕ್ಕೆ ಚಿಕನ್ ಆಲೂಗೆಡ್ಡೆ ಗ್ರೇವಿ ಯಾವ್ದು ಅಲ್ಲ. ಚಿಕನ್ ಗ್ರೇವಿ ಅಲ್ಲ, ಓಲಿ ಎಗ್ ಗ್ರೇವಿನೂ ಅಲ್ಲ. ಆಯ್ತು, ನನ್ ಪಾಲಿನ ಚಿಕನ್ ಫ್ರೈಸ್ ಕೊಡ್ ನನ್ಗೆ. ಯಾರು ಲೆಗ್ ಕೊಡ್ ನನ್ಗೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೊಮೋ ಬಂದಿದೆ. ಮತ್ತೊಂದು ಗಿಲ್ಲಿದೆ ಹವಾಗುರು ಇವಾಗ. ಸೊ ಇಲ್ಲಿ ಗಿಲ್ಲಿ ಮತ್ತೆ ರಜತ್ ಮತ್ತೆ ಅಶ್ವಿನಿ ಗೌಡ ಅವರೇ ಅಡುಗೆ ಮಾಡಬೇಕು, ಬೇರೆ ಯಾರು ಅಡುಗೆ ಮಾಡೋದಿಲ್ಲ. ಯಾಕಂದರೆ ಲಕ್ಸುರಿ ಬಜೆಟ್ ಬಂದಿರೋದೇ ಅವರಿಬ್ಬರಿಗೆ. ಅದು ಅವ್ರು ಅಡುಗೆ ಮಾಡಿದರೆ ಮಾತ್ರ ಅವ್ರಿಗೆ ಕೊಡ್ತೀನಿ ಅಂತ ವಿಲನ್ ಹೇಳಿದರು. ಸೊ ಅದ್ರ ಪ್ರಕಾರನೇ ಈಗ ಲಕ್ಸುರಿ ಬಜೆಟ್ ಬಂದಿದೆ. ಲಕ್ಸುರಿ ಬಜೆಟಲ್ಲಿ ಗಿಲ್ಲಿ ಅವ್ರ ಫೇವ್ರೆಟ್ಟು ಅದೇನೋ ಇದನ್ನು ಮಾಡ್ತಿದ್ದಾರೆ, ಚಿಕನ್ನು. ಸೊ ಆ ಟೈಮಲ್ಲಿ ನಮಗೇನು ಬೇಕೋ ಅದನ್ನು ನಾವು ಎತ್ತಿಟ್ಕೊತೀವಿ, ಆಮೇಲೆ ನಿಮಗೇನು ಬೇಕೋ ಅದನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ರಜತ್ ಅವ್ರ ಪಾಪ ಅವ್ರಿಗೆ ಒಂದು ಲೆಗ್ ಪೀಸ್ ಕೊಡೋ ಅಂತ ಹೇಳ್ತಾರೆ. ಅವಾಗ ಗಿಲ್ಲಿ ಅವ್ರು ನೋ ನೆವರ್ ಅಂತ. ಯಾಕಂದರೆ ರಘು ಅವರು ಗಿಲ್ಲಿಗೆ ತುಂಬಾ ಕಾಡಿದ್ದಾರೆ ಹೇಳ್ಬೇಕಂತಂದರೆ, ಊಟದ ವಿಷಯದಲ್ಲಿ ಎಸ್ಪೆಷಲಿ. ಏನಾದರೂ ಒಂಚೂರು ಕೊಡು ಅಂತಂದರೆ ಕೊಡೋದಿಲ್ಲ ನಾನು, ಮಾಡೋದಿಲ್ಲ ನಾನು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಆಗಬೇಕು, ನಿನ್ಗೆ ಅಷ್ಟೇ ಬಂದು ತಿಂದರೆ ತಾಟ್ ಹಿಡ್ಕೊಂಡು ಬಂದು ನಿಂತು ಬಿಡ್ತೀಯ ಅಂತೆಲ್ಲ ಅಂದಿದ್ರು. ಸೊ ಕೊಡೋ ಅಂತ ರಘು ಅವ್ರು ಕೇಳ್ತಿದ್ದಾರೆ. ಆಮೇಲೆ ಇಷ್ಟು ದಿವಸ ಕೊಟ್ಟಿದ್ದೇನಲ್ಲೋ ಅಂತ ಹೇಳ್ತಾರೆ. ತಿಂದಿದೆಯಲ್ಲೇ ಮಾಡಿದ್ದೆಲ್ಲ ಅಂತ. ಏನು ಲೆಗ್ ಪೀಸ ಯಾವಾಗ ಕೊಟ್ಟಿದೆಯಾ ಅಂತ ಕೇಳ್ತಾನೆ ಗಿಲ್ಲಿ. ಜಸ್ಟ್ ಆಲೂಗಡ್ಡೆ ಗ್ರೇವಿ ಯಾಕಂತಂದರೆ ಹೆಂಗೆಲ್ಲ ಅಂದ್ಬಿಟ್ಟಿದ್ದ ನೀನು ಅಂತ. ಆಗ ರಘು ಅವ್ರು ಹೇಳ್ತಾರೆ ಟೀಮ್ಗೋಸ್ಕರ ಮಾಡಬೇಕಂತ. ನಿಜ ಒಮ್ಮೆ ಹಂಗೆ ಅನಿಸುತ್ತೆ. ಬಟ್ ಗಿಲ್ಲಿ ಎಷ್ಟು ಕೇಳಿದಾಗುತ್ತೆ ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಒಂದಿಟ್ಟು ಗ್ರೇವಿ ಹಾಕು ಅಂತ. ಬಟ್ ಗಿಲ್ಲಿ ಅವ್ರಿಗೆ ರಘು ಅವ್ರು ಏನಂದಿದ್ರು ಅಂದರೆ, ಇಲ್ಲ ಹಾಕೋದಿಲ್ಲ, ಎಲ್ಲರಿಗೂ ಬೇಕಾಗುತ್ತೆ, ಎಲ್ಲರಿಗೂ ಸ್ವಲ್ಪ ನಿನಗೂ ಎಷ್ಟಿದೆ ಅಷ್ಟೇ, ಜಾಸ್ತಿ ಏನಿಲ್ಲ, ತಟ್ಟೆ ಹಿಡ್ಕೊಂಡು ಬಂದುಬಿಡ್ತೀಯ ಹೋಗೋ ಅಂತ ಅಂದಿದ್ರು. ಸೊ ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಟೈಮ್ ಬಂದೇ ಬರುತ್ತೆ ಎಲ್ಲರಿಗೂ. ಅದಕ್ಕೆ ಆ ಟೈಮಲ್ಲಿ ಯಾರನ್ನು ಕೀಳಾಗಿ ಕಾಣಬಾರ್ದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಇವಾಗ ಅಡುಗೆ ಮನೆಯಲ್ಲಿ ಗಿಲ್ಲಿದೆ ಹವಾ. ಸೊ ಇವಾಗ ಗಿಲ್ಲಿ ಏನಂತಾರೆ ಅಂದರೆ, ನಾನು ಟೀಮ್ಗೋಸ್ಕರನೇ ಆಡ್ತೀನಿ, ನಾವು 3 ಜನ ಒಂದು ಟೀಮು ಅಂತ. ಅದಕ್ಕೆ ಅಶ್ವಿನಿ ಅವರು ಯಾಪ ಅಂತ. ಯಾಕಂದರೆ ನಿಜ ಆಗಬೇಕಂದ್ರೆ ಅಶ್ವಿನಿಗೆ ಗಿಲ್ಲಿಗೆ ಆಗಿ ಬರಲ್ಲಲ್ವಾ, ಅದಕ್ಕೆ. ಸೊ ಟೈಮ್ ತಕ್ಕಂಗೆ ಹೆಂಗೆ ಗಿಲ್ಲಿ ಅವರು ತಮಾಷೆ ಮಾಡ್ಕೊಂಡು ಎಲ್ಲರನ್ನ ಕಾಲು ಎಳಿತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅಲ್ಲಿ ಚೈತ್ರ ಅವರು ಎಂಥ ಟೀಮು ಅಂತ ಹೇಳ್ತಿದ್ದಾರೆ. ಯಾವುದೂ ಅಲ್ಲ, ಆಲೂಗಡ್ಡೆ ಗ್ರೇವಿನೇ ಕೊಟ್ಟಿಲ್ಲ ಈ ಯಪ್ಪ ಅಂತಿದ್ದಾರೆ. ಚಿಕನ್ ಗ್ರೇವಿ ಅಲ್ಲ, ಎಗ್ ಗ್ರೇವಿನೂ ಅಲ್ಲ ಅದು. ಅಲ್ಲಿ ರಜತ್ ಅವ್ರು ನನ್ನ ಪಾಲಿನ ಕೊಡೋಣ ತಗೋ ಅಂತ ಹೇಳ್ತಿದ್ದಾರೆ. ಅದನ್ನು ನಾನೇ ಡಿಸೈಡ್ ಮಾಡಬೇಕು ಅಂತ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ. ಏನೋ ಕೊಡೋದು ಬೇಡ, ನಂಗೆ ಹಳೆ ದೇಶ ಅಂತ ಹೇಳ್ತಿದ್ದಾರೆ. ಅಂದರೆ ಗಿಲ್ಲಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಉರಿಸಿರ್ಬೇಕು ರಘು ಅವರು, ಯೋಚನೆ ಮಾಡಿ ಇದನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಇವಾಗ ಬಿಗ್ ಬಾಸ್ ಮನೇಲಿ ಗಿಲ್ಲಿದೆ ಅವ. ನಾನು ಅಂದ್ಕೊಂಡೆ ಗಿಲ್ಲಿಗೆ ಅಡುಗೆನೇ ಬರೋದಲ್ಲ, ಅದು ಹೆಂಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ. ಅಶ್ವಿನಿ ಗೌಡ ಅವ್ರು ನಾನು ಸಾಥ್ ಕೊಡ್ತೀನಿ, ನಾನೆಲ್ಲ ಮಾಡ್ತೀನಿ ಅಂತ ಹೇಳಿದರು. ಸೊ ಅವ್ರಿಗೆ ನಿಜ ಆಗಬೇಕಂದ್ರೆ ಒಗ್ಗರಣೆನೂ ಕೂಡ ಹಾಕಕ್ಕೆ ಬರಲ್ಲ. ಬಟ್ ಈ ರೀತಿ ಬಿಲ್ಡಪ್ ಎಲ್ಲ ಮಾಡ್ತಿದ್ದಾರೆ ಅಂದರೆ ಮೆಚ್ಚಬೇಕು ನಮ್ಮ ಗಿಲ್ಲಿ ಅವ್ರನ್ನ. ಸೊ ಇದನ್ನೆಲ್ಲ ನೋಡಿದ ಮೇಲೆ ನಮ್ಮ ವಿಲನ್ನು ಗಿಲ್ಲಿ ಹವಾ ಭಾಳ ಆಗ್ತಿದೆ, ನಿಂದ್ರಿ ನೀವೇ ಮಾಡಿ ಅಡುಗೆ ಅಂತಂದರೆ ಮುಗೀತು ಕತೆ. ಅಲ್ಲಿರೋ ಕಂಟೆಸ್ಟೆಂಟ್ಗಳು ಊಟ ಉಂಡಂಗೇನೆ. ಆಮೇಲೆ ಇಲ್ಲಿ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಟಾನ್ ಕೊಡ್ತಿದ್ದಾರೆ. ಯಾರು ಅವ್ರನ್ನ ಇಷ್ಟು ದಿವಸ ಉರ್ಸಿದ್ರು ಅಡುಗೆ ವಿಷಯದಲ್ಲಿ ಅವ್ರಿಗೆಲ್ಲ ಸಖತ್ತಾಗಿ ಕೊಡ್ತಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವರು ಫುಲ್ಲು ಪಾಟ್ಲೆ ಕೊಡ್ತಿದ್ದಾರೆ ಎಲ್ರಿಗೂ ಹೇಳ್ಬೇಕಂತಂದರೆ. ಆಮೇಲೆ ಅವರು ಲಾಸ್ಟಲ್ಲಿ ಒಂದು ಗುರು ಒಂಥರ ರೌಡಿಸಮ್ ಮಾಡ್ತೀನಿ ಅಂತ ಹೇಳೋ ಥರ ಇದೆ. ಸೊ ನೀವು ನೋಡಿರ್ಬೋದು, ಒಂದು ರೀಸೆಂಟಾಗಿ ಒಂದು ಫಿಲ್ಮ್ ಬರ್ತಿದೆ. ಆ ಫಿಲ್ಮಲ್ಲಿ ಗಿಲ್ಲಿ ಅವರ ಪಾತ್ರ ಚೆನ್ನಾಗಿದೆ ಅಂತೆ. ಸೊ ನೋಡಬೇಕು ಹೇಗಿದೆ ಅಂತ. ಅಲ್ಲಿನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಯಾರೆಕ್ಟರ್ ಅಂತ. ಇಲ್ಲಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಇದಕ್ಕೆ ಇಷ್ಟ ಆಗೋದು, ಅವರು ತಮ್ಮ ಕ್ಯಾರೆಕ್ಟರ್ನ ಅವ್ರು ಬಿಟ್ಕೊಡಲ್ಲ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಗಿಲ್ಲಿ ಅವರು. ಆಮೇಲೆ ಇಲ್ಲಿ ಗಿಲ್ಲಿ ಅವರು ಸ್ಪಾಂಟೇನಿಯಸ್ ಕ್ರಿಯೇಟಿವಿಟಿ ಇದೆಯಲ್ಲ, ಮೆಚ್ಚಲೇಬೇಕು. ಯಾರಿಗೂ ಬರಲ್ಲ. ಸುದೀಪ್ ಸರ್ ವೀಕೆಂಡಲ್ಲಿ ಅಂತ ಬಂದಾಗ ಹೇಳ್ಬೇಕಂತಂದರೆ ಅವರು ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಎಷ್ಟೋ ಜನ ಭಯ ಪಡ್ತಾರೆ. ಅಂಥದ್ರಲ್ಲಿ ಗಿಲ್ಲಿ ಅವರು ಪಟ್ನ ಏನು ಕಾಮಿಡಿ ಮಾಡ್ತಾರೆ. ಆ ಟೈಮಲ್ಲಿ ರಿಯಾಲಿಟಿನ ತೋರಿಸ್ತಾರೆ, ಕಾಮಿಡಿ ಮಾಡ್ತಾರೆ. ಸೊ ಅದಕ್ಕೆ ಎಷ್ಟೋ ಸಲ ಟೀಚರ್ ಸುದೀಪ್ ಸರ್ ತುಂಬಾ ನಕ್ಕಿದ್ದಾರೆ, ಹೆಮ್ಮೆನೂ ಪಟ್ಟಿದ್ದಾರೆ. ಆಮೇಲೆ ಒಂದು ಯಾವುದೋ ಸೀನ್ ಬಂತು ಅಂತಂದರೆ ಅದನ್ನು ಫಿಲ್ಮ್ಗೆ ಕಂಪೇರ್ ಮಾಡಿ ಅದನ್ನು ಕನ್ವರ್ಟ್ ಮಾಡೋದಾಗಿರ್ಬೋದು. ನಿಜ ಅಲ್ಬೇಕಂದರೆ ಗಿಲ್ಲಿ ಅವರು ಹೆವಿ ಟ್ಯಾಲೆಂಟ್ ಇರೋ ವ್ಯಕ್ತಿ. ಅವ್ರು ಮಾಡ್ತಾ ಇರೋ ಪಾತ್ರಕ್ಕೆ ಅವ್ರು ಏನಾದರೂ ವಿನ್ ಆದರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ನನಗನ್ಸುತ್ತೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಕ್ಯಾಂಡಿಡೇಟ್, ಅವರು ತಮಾಷೆ ಮಾಡೋ ವೇನಲ್ಲಿ ತಾವು ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಪಾಪ ಅವ್ರನ್ನ ತುಂಬ ಊಟದ ವಿಷಯದಲ್ಲಿ ಗೋಳು ಹೊಯ್ಕೊಂಡಿದ್ದಾರೆ ರಘು ಸರ್. ಸೊ ಅದಕ್ಕೆ ಇವಾಗ ಟಕ್ಕರ್ ಅಂತೂ ಕೊಡ್ತಾನೆ ಇದ್ದಾರೆ ರಘು ಸರ್ಗೆ. ಇವನ್ 1 ಪೀಸ್ ಚಪಾತಿಗೋಸ್ಕರನೂ ನೀವು ಲಾಸ್ಟ್ ಇದರಲ್ಲಿ ನೋಡ್ಬೋದು. ಅದರಲ್ಲಿ 1 ಪೀಸ್ ಚಪಾತಿ ಕೊಡೋಣ ಅಂತಂದರೆ ಇಷ್ಟೆಲ್ಲ ಕಾಡಿದ್ರು ಅವತ್ತು ಅವರು. ನಿಜ ಆಗಬೇಕಂದ್ರೆ ಕೊಡಲೇ ಇಲ್ಲ. ಅದೇ ರಾಶಿಕ ಬಂದು ಕೈ ಹಾಕಿ ತೊಗೊಂಡಾಗ ಸುಮ್ಮನೆ ಇದ್ದರು. ಗಿಲ್ಲಿಗೆ ಒಂಚೂರು ಕೊಡಲಿಲ್ಲ. ಕೊಡೋಣ ಅಂತ ಎಷ್ಟು ಬೇಡ್ಕೊಂಡ್ರು. ಸೊ ಅವಾಗ ಅವ್ರು ಕೊಡಲೇ ಇಲ್ಲ ಹೇಳ್ಬೇಕಂತಂದರೆ. ಅವಾಗ ನಮಗೂ ಕೂಡ ಏನು ನಾವು ಅವರು ಇದು ಅಲ್ಲ ಮತ್ತು ನೋಡಿದರೆ ಗಿಲ್ಲಿ ಅಷ್ಟು ಅವ್ರ ಮನೆಯ ಆರೋಗ್ಯ ಹೆಂಗಾಗಿರ್ಬಾರ್ದು. ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಕಣ್ಣಲ್ಲಿ ನೀರು ಬರ್ತಿದೆ ಅಂತ. ನಿಜ ನಮಗೂ ಹಂಗೆ ಅನಿಸಿತ್ತು. ಅದಕ್ಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಗಿಲ್ಲಿ ಅವ್ರು ಇವಾಗ ರಘು ಅವ್ರಿಗೆ ಸಖತ್ತಾಗಿ ಕೊಡ್ತಿದ್ದಾರೆ ಹೇಳ್ಬೇಕಂದ್ರೆ. ನೋಡೋಣ
ಫುಲ್ ಎಪಿಸೋಡ್ ನೋಡಬೇಕು ಹೇಗಿದೆ ಅಂತ. ಇನ್ನು ಯಾವ್ಯಾವ ರೀತಿಯಲ್ಲಿ ಕಾಟ್ಲೆ ಕಾಲು ಎಳಿತಾರೆ ರಘು ಅವರು ಆ ಜಾಗ ಬಿಟ್ಟೆ ಕದಲ್ತಿಲ್ಲ. ಬಟ್ ಇಲ್ಲಿ ಮೇನ್ ಚೆಫ್ ಆಗಿ ನನಗೆ ಕಾಣ್ತಾ ಇರೋರು ಅಶ್ವಿನಿ ಗೌಡ ಅವರು ಮತ್ತು ರಜತ್ ಅವರು ಅಡುಗೆ ಮಾಡ್ತಿರೋ ಥರ ಅನಿಸ್ತಿದೆ. ಇಲ್ಲಿ ಗಿಲ್ಲಿ ಅವರ ಅಸಿಸ್ಟೆಂಟ್ ಥರ ಮಾಡ್ತಿದ್ದಾರೆ. ಬಟ್ ಏನೋ ಒಂದು ಮಾಡ್ತಿದ್ದಾರಲ್ಲ ಕಿಚನಲ್ಲಿ. ಇಷ್ಟು ದಿವಸ ಕಿಚನಲ್ಲಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವ್ರನ್ನ ನೋಡಿದ್ದೇ ಇಲ್ಲ. ಬೇಕಂದ್ರೆ ಹೊರಗಡೆನೇ ಜಾಸ್ತಿ ಅವರು ಮಾಡಿರೋದು. ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಹೇಗಿದೆ ಅಂತ ಊಟ ಮಾಡಿ ನೋಡಿದವರಿಗೆ ಗೊತ್ತಾಗೋದು. ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೋದು ನೀವು, ಲಕ್ಸುರಿ ಬಜೆಟ್ ಕೊಟ್ಟ ತಕ್ಷಣ ಗಿಲ್ಲಿ ಅವರು ನನಗೆ ಒಗ್ಗರಣೆನೇ ಹಾಕೋಕ್ಕೆ ಬರಲ್ಲ ವಿಲನ್, ನಾನು ಏನಾದರೂ ಅಡುಗೆ ಮಾಡಿದರೆ ಅವ್ರಿಗೆ ಏನಾದರೂ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡೋ ಪರಿಸ್ಥಿತಿ ಬಂದರೆ ಏನು ಮಾಡೋದು ಅನ್ನೋದನ್ನು ಅವ್ರ ತಮಾಷೆಯಲ್ಲಿ ಅಲ್ಲಿ ಕೂಡ ಹೇಳಿದರು. ಇವಾಗ ಮಾಡ್ತಿದ್ದಾರೆ, ನೋಡಬೇಕು ಅಲ್ಲಿ ಸ್ಪರ್ಧಿಗಳು ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರಾ ಏನು ಅಂತ ಸುಮ್ಮನೆ ತಮಾಷೆಗಾಗಿ ಮಾಡ್ತಿದ್ದಾರೆ. ಸೊ ಇವತ್ತಂತೂ ಚೆನ್ನಾಗಿದೆ ಎಪಿಸೋಡ್ ಅಂದ್ಕೊತೀನಿ. ಎಲ್ಲರಿಗೂ ಖುಷಿ ಆಗುತ್ತೆ. ಫುಲ್ ಗಿಲ್ಲಿದೆ ಹವಾ ಇದೆ ಈ ಎಪಿಸೋಡಲ್ಲಿ ಪೂರ್ತಿ ಗಿಲ್ಲಿದೆ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮಗೇನು ಅನಿಸುತ್ತೆ ಗೈಸ್? ಸೊ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಗಿಲ್ಲಿ ಕಾಮಿಡಿ ಬಗ್ಗೆ ನಿಮಗೇನು ಅನಿಸುತ್ತೆ? ಸೊ ಗೈಸ್ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.